ಹಲೋ ಎವ್ರಿವಾನ್. ಸೊ ಫ್ರೆಂಡ್ಸ್, ನಾನು ತುಂಬ ದಿನದಿಂದ ವೀಡಿಯೋಸೇ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ಪೆಷಲ್ ಡೇ ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಸ್ಪೆಷಲು ಅಂದರೆ, ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು. ಸೊ ನನ್ನ ತಂದೆನೇ ಪ್ಯಾಕೇಜ್ ಟೂರ್ಸನ್ನು ಮಾಡ್ತಾರೆ. ಸೊ ಆ ಪ್ಯಾಕೇಜ್ ಟೂರ್ಸಲ್ಲಿ ನಾನು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಅಪ್ಪ ಅಮ್ಮ ಎಲ್ಲ ಬಂದ್ವಿ. ಸೊ ಈ ಪ್ಯಾಕೇಜ್ ಟೂರ್ಸಲ್ಲಿ ಸೊ ಏನೇನಿರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ 10 ಡೇಸ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನಾನು ಅಂದ್ಕೊಂಡಿದ್ದೆ ಒಂದು, ಬಟ್ ಆಗಿದೆ ಇನ್ನೊಂದು, ಬಟ್ ಪರವಾಗಿಲ್ಲ, ಬಟ್ ಫೈನ್. ಇವಾಗ ಸೊ ನಮ್ಮ ಪ್ಯಾಕೇಜಲ್ಲಿ ಸೊ ಸ್ಟಾರ್ಟ್ ಆಗೋದು ಆಫೀಸಿಂದ ಪಿಕಪ್ ಮಾಡಿ ಏರ್ಪೋರ್ಟ್ ಹತ್ರ ನಾವು ಚೆಕ್ ಇನ್ ಮಾಡಿಸ್ತೀವಿ. ಸೊ ಬಿಕಾಸ್ ಕೆಲವ್ರಿಗೆ ಆಫೀಸ್ ಏರ್ಪೋರ್ಟಿಗೆ ಬರೋದು ಸ್ವಲ್ಪ ಕನ್ವೀನಿಯೆಂಟ್ ಆಗಿರಲ್ಲ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಆಫೀಸ್ ಹತ್ರನೇ ಅವ್ರನ್ನ ಪಿಕ್ ಮಾಡಿ ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತೀವಿ. ಕೆಲವ್ರು ಏರ್ಪೋರ್ಟ್ ಹತ್ರಕ್ಕೆ ಬರ್ತಾರೆ. ಸೊ ಅದಕ್ಕೆ ಸೊ ಏರ್ಪೋರ್ಟಿಗೆ ಬಂದು ನಾವು ಲಗೇಜ್ನೆಲ್ಲ ಚೆಕ್ ಇನ್ ಮಾಡಿ ಮತ್ತು ಬಂದಿರೋ ನಮ್ಮ ಟ್ರಾವೆಲ್ಸ್ ಅವ್ರಿಗೆಲ್ರಿಗೂ ಟಿಫನ್ ಕೊಟ್ಟು ಸೊ ನಾವು ಒಳಗೆ ಬಿಟ್ವಿ. ಸೊ ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ವೆಯ್ಟಿಂಗ್ ಲಾಂಜಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮುಂದೆ ಬಂದು ಟಿಫನ್ ಮುಗಿಸ್ಕೊಂಡು ಇಲ್ಲಿ ಫ್ಲೈಟ್ ಲ್ಯಾಂಡಿಂಗ್ ಆಗೋದನ್ನ ನೋಡಿಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಸೊ ಇದೆಲ್ಲ ಆಗ್ದಂಗೆ ಸ್ವಲ್ಪ ಫೋಟೋಶೂಟು, ಸ್ವಲ್ಪ ಫನ್ ಎಲ್ಲ ಮಾಡಿಕೊಂಡು ಕೆಳಗಡೆ ಫ್ಲೈಟಿಗೆ ಬೋರ್ಡಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಳಗೆ ಹೊರಟ್ವಿ ನಾವು. ಸೊ ಡೇ ಅಂತೂ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಅರ್ಲಿ ಮಾರ್ನಿಂಗಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಡೇ ಅಂತೂ ಫುಲ್ ಆನ್ ಟ್ರಾವೆಲಿಂಗ್, ವಾಕಿಂಗ್ ಎಲ್ಲ ಆಯಿತು. ಸರಿ ಫೈನ್ ಅಂತ ಅಂದ್ಕೊಂಡಿದ್ದೆ. ನಾವು ನೆಕ್ಸ್ಟು ಹೊರಟಿದ್ದೆ ಫ್ಲೈಟಿಗೆ ಬೋರ್ಡಿಂಗ್ ಮಾಡೋದಕ್ಕೆ. ಸೊ ಬೋರ್ಡಿಂಗ್ ಮಾಡ್ತಾ ಇದ್ದಿದ್ದು ತುಂಬಾ ಖುಷಿ ಆಯಿತು. ಬಿಕಾಸ್ ಕೆಲವರು ಒಬ್ಬರೇ ಬಂದಿರ್ತಾರೆ, ಕೆಲವರು ಫಸ್ಟ್ ಟೈಮ್ ಆಗಿರುತ್ತೆ. ಸೊ ಅವ್ರಿಗೆ ಹೇಗೆ ಅಂತ ಗೊತ್ತಿರಲ್ಲ. ಸೊ ಅವ್ರಿಗೆಲ್ಲ ಗೈಡ್ ಮಾಡಿಕೊಂಡು ನಾವು ಕರ್ಕೊಂಡು ಹೋಗ್ತೀವಿ. ಸೊ ಸಿಂಗಲ್ ಲೇಡೀಸು ಬರ್ತಾರೆ. ಸೊ ಅವ್ರನ್ನು ಕೇರ್ ಮಾಡಬೇಕು ಎಲ್ಲ, ಅವ್ರಿಗೆ ಗೊತ್ತಿರಲ್ಲ. ತುಂಬ ವಯಸ್ಸಾದವ್ರು ಬಂದಿರ್ತಾರೆ. ಸೊ ಈ ರೀತಿ ಎಲ್ಲ ನಾವು ಅವ್ರನ್ನ ನೋಡ್ಕೊಂಡು ಕರ್ಕೊಂಡು ಹೋಗಿದ್ದು. ಸೊ ಇಲ್ಲಿ ನನ್ನ ಆಂಟಿದೆಲ್ಲ ಕೂತ್ಕೊಂಡು ಹರಟೆ ಮಾಡ್ತಾಯಿದ್ರು. ಸೊ ಇವ್ರಿಗೆಲ್ಲ ಫಸ್ಟ್ ಟೈಮ್ ಆಗಿತ್ತು. ಅದಕ್ಕೆಲ್ಲ ಫುಲ್ ಜೋಶ್ ತುಂಬ್ತಿದ್ದೆ. ಸರಿ ಅಂತ ಅಂತಿದ್ದಂಗೆ ಸ್ವಲ್ಪ ಫನ್ ಎಲ್ಲ ಮಾಡಿಕೊಂಡು ನಾವು ಕೂತಿದ್ವಿ. ಸೊ ಇದು ಆಗಿದ ತಕ್ಷಣ ನೆಕ್ಸ್ಟ್ ಬಂದಿದೆ ನಮ್ಮ ಫ್ಲೈಟ್ ಒಳಗೆ ಕರ್ಕೊಂಡು ಹೋಗೋದು. ಸೊ ಎಲ್ಲರೂ ಫ್ಲೈಟ್ ಒಳಗೆ ಹತ್ತಿಸ್ತಾ ಇದ್ದೀವಿ. ಸೊ ನೋಡ್ತಾ ಹೋಗಿ ನೆಕ್ಸ್ಟ್ ಒಂದು ಕಾಮಿಡಿ ಇದೆ. ಸೊ ನಮ್ಮ ಆಂಟಿದಿರು ಮಾಡಿದ್ದು. ಸೊ ಇಲ್ಲಿ ಬೋರ್ಡಿಂಗ್ ಮಾಡೋ ಟೈಮಲ್ಲಿ ಲಗೇಜಸ್ನೆಲ್ಲ ಹೇಗೆ ಫ್ಲೈಟಿಗೆ ಹಾಕ್ತಾರೆ ಅಂತ ಒಂದು ವೀಡಿಯೋ ಮಾಡ್ಕೊತಾ ಇದ್ವಿ. ನಾವು ನಮ್ಮ ಲಗೇಜ್ನ ಹೇಗೆ ಕ್ಯಾರಿ ಮಾಡಿದ್ರು ಇದೇ ಹಣೆ ಬರ, ಹೋಗಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಫ್ಲೈಟ್ ಟೇಕ್ ಆಫ್ ಆಗೋದನ್ನ ನೋಡಿಕೊಂಡು ನಾವು ಕೂತ್ಕೊಂಡ್ವಿ. ಸೊ ಫ್ಲೈಟ್ ಟೇಕ್ ಆಫ್ ಅಂತ ಏನೋ ಆಯಿತು, ಬಟ್ ಫ್ಲೈಟ್ ಅಗೇನ್ ಬೋರಿಂಗ್ ಆಗಿತ್ತು. ಬಟ್ ಪರವಾಗಿಲ್ಲ, ಫ್ಲೈಟ್ ಅಲ್ವಾ, ಅಷ್ಟೇ. ಸೊ ಈ ಫ್ಲೈಟಲ್ಲಿ ನಡೆದಿದ್ದ ಕಾಮಿಡಿ ಏನಂದರೆ, ಆಕಾಶದಲ್ಲಿ ಕೂತ್ಕೊಂಡು ಚೂರು ಚೆನ್ನಾಗಿಲ್ದಿರೋ 200 ರೂಪೀಸ್ ಕಾಫಿನ ನಮ್ಮ ಆಂಟಿ ಮಲಗಿರೋರ್ನೆಲ್ಲರೂ ಎಬ್ರಿಸಿ ಕಾಫಿ ಕುಡಿ ಅಂತ ಅಂದ್ಬಿಟ್ಟು ಕುಡಿಸೋದು. ಅವ್ರ ಪ್ರಕಾರ ಅಂದ್ಕೊಂಡಿದ್ದು ಕಾಫಿ ಇದೆ ಒಂದು 100 ರೂಪೀಸ್ ಅಂತ, ಬಟ್ ಆ ಕಾಫಿ ಇದ್ದಿದ್ದು 200 ರೂಪೀಸ್. ಸರಿ ಆಯಿತು, 200 ಕೊಟ್ಟಿದ್ದೀವಲ್ವ, ಪರವಾಗಿಲ್ಲ, ಇನ್ನೇನು ನಾವು ಕಾಫಿ ಚೆನ್ನಾಗಿರುತ್ತೆ ಕುಡಿಬೇಕು ಅಂತ ಅಂದ್ಕೊಂಡು ಕಾಫಿ ಅವರು ಒಂದು ಸಿಪ್ಪು ಕುಡಿಯೋಕ್ಕೆ, ಬಟ್ ಆದರೂ ದುಡ್ಡು ಕೊಟ್ಟಿದ್ದೀವಲ್ವ ಅಂತ ಅಂದ್ಕೊಂಡಿದ್ದೇನೆ. ಅವರು ಹೋಗೋಣ ಅಂತ ಇದು ಮಾಡ್ತಾರೆ. ಸರಿ ಫೈನ್ ಅಂತ ಅಂದ್ಕೊಂಡು ಆಂಟಿಗೆ ಫುಲ್ ಡೇ ಅದ್ರ ವಿಷಯದಲ್ಲೇ ಕಾಮಿಡಿ ಮಾಡಿಕೊಂಡು ನಾವು ಇದ್ವಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬಿಕಾಸ್ ಇಲ್ಲಿ ಎಲ್ಲರೂ ಜನ ಇದ್ದಾರೆ. ಸೊ ವಾಯ್ಸ್ ಓವರ್ ಎಂತೂ ಕೊಡ್ತಿದ್ದೀನಿ ಅಂತ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಅದಕ್ಕೆ. ಸೊ ಫ್ಲೈಟಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ಫ್ಲೈಟ್ ಲ್ಯಾಂಡ್ ಆಗಿದೆ ಅಯೋಧ್ಯೆಗೆ ನಮ್ಮ ಫಸ್ಟು ಡೆಸ್ಟಿನೇಷನ್ ಆಗಿತ್ತು. ಸೊ ಅಯೋಧ್ಯೆಯಲ್ಲೆಲ್ಲ ಮುಗಿಸ್ಕೊಂಡಿದ್ದು ಅಂತ ಹೋದ್ವಿ. ಸೊ ಫ್ಲೈಟ್ ಲ್ಯಾಂಡ್ ಆಯಿತು, ಫ್ಲೈಟ್ ಲ್ಯಾಂಡಿಂಗ್ ಆಯಿತು. ಸೊ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ. ನಾವು ಇಲ್ಲಿ ಅಯೋಧ್ಯೆಯಲ್ಲಿ ಫಸ್ಟ್ ಬಸ್ ಹತ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಸೊ ಊಟ ಎಲ್ಲ ಮುಗಿಸಿ ನಾವೆಲ್ಲರೂ ಆಟೋ ಹತ್ಕೊಂಡು ಹೋದ್ವಿ. ಬಿಕಾಸ್ ಅಯೋಧ್ಯೆಯಲ್ಲಿ ಬಸ್ ಎಲ್ಲ ಕಡೆ ಹೋಗೋಲ್ಲ, ಆ್ಯಂಡ್ ಎಲ್ಲ ರೀತಿಯ ಆಟೋಗಳು ಎಲ್ಲ ರೋಡಲ್ಲೂ ಅಲೋಡಿಲ್ಲ. ಪ್ರೈವೇಟ್ ಆಟೋಸ್ ಬರೀ ಹೈವೇಸಲ್ಲಿ ಮಾತ್ರ, ಗೌರ್ಮೆಂಟ್ ಆಟೋಸ್ ದೇವಸ್ಥಾನದ ಎಂಟ್ರಿ ಮುಂದೆ. ಸೊ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಅಯೋಧ್ಯೆಯಲ್ಲಿ ರೋಡು ಎಲ್ಲ ನೋಡಿಕೊಂಡು ನಾವು ಫಸ್ಟು ಹೊರಟಿದ್ದೇನೆ ಸರಾಯು ನದಿ ಹತ್ರ. ಸೊ ಹೋಗ್ತಿದ್ದಂಗೆ ಅಲ್ಲಿ ಎಲ್ಲರೂ ತುಂಬಾ ಜನ ಇದ್ದರು.
ಫೈನ್ ಅಂತ ಅಂದ್ಬಿಟ್ಟು ನಾವು ಸರಾಯು ನದಿ ಹತ್ರ ಹೋದ್ವಿ. ಸೊ ಇಲ್ಲಿ ಹೋಗ್ತಂಗೆ ಅವ್ರು ಬೋಟವರೆಲ್ಲ ನಿಮಗೆ ಲಕ್ಷ್ಮಣ್ ಘಾಟ್ ಮತ್ತು ಸೀತೆ ಘಾಟು ಎಲ್ಲ ತೋರಿಸ್ತೀವಿ ಅಂತೆಲ್ಲ ಅಂತ ಅಂದರು. ನಮ್ಮ ಆಂಟಿದಿರೆಲ್ಲ ಬೇಕಾ ಅಂತಿದ್ರು. ಒಂದು ಕಾಫಿಗೆ 200 ರೂಪಾಯಿ ಕೊಟ್ಟಿರೋ ನಾವು ಇಲ್ಲೊಂದು ಬೋಟ್ ರೈಡಿಗೆ 100 ರೂಪಾಯಿ ಕೊಡಲ್ವಾ ಅಂತ ರೇಗಿಸ್ಕೊಂಡು ನಮ್ಮ ಆಂಟಿಗೆ ನಾವು ಬೋಟಲ್ಲಿ ಹೋದ್ವಿ. ಸೊ ಬೋಟಲ್ಲಿ ಹೋಗ್ತಾ ಸ್ವಲ್ಪ ಫನ್ ಮತ್ತು ನೀರೆಲ್ಲ ಎತ್ಕೊಂಡು ಹೋಗಿ ಅಂತೆಲ್ಲ ಅವರೆಲ್ಲ ಹೇಳಿದ್ರು. ಸೊ ಅದನ್ನೆಲ್ಲ ಮಾಡಿಕೊಂಡು ನಾವು ಬೋಟ್ ರೈಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ದಡದ ಹತ್ರ ಬಂದ್ವಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಬೋಟ್ ಇತ್ತು. ನಾನು ಯಾವುದೋ ಪ್ರೀವಿಯಸಲ್ಲಿ ಒಂದು ಇದು ನೋಡಿದ್ದೆ. ಸೊ ಈ ಥರ ಬೋಟ್ ಇಟ್ಕೊಂಡಿರೋರು ಈ ಕುಂಭಮೇಳದಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಅರ್ನ್ ಮಾಡಿದ್ರಂತೆ. ನಾವು ಆ ಥರ ಬಿಸ್ನೆಸ್ ಮಾಡ್ಬೋದು ಅಂದ್ಕೊಂಡ್ವಿ, ಬಟ್ ಆಗಲ್ಲ ಅನ್ನೋದು ಗೊತ್ತು. ಸೊ ಬಟ್ ಇಲ್ಲಿ ನಮ್ಮ ಆಂಟಿದಿರೆಲ್ಲ ಸ್ವಲ್ಪ ಫನ್ಸ್ ಮಾಡ್ತಾಯಿದ್ರು, ಗಾಗಲ್ಸ್ ಎಲ್ಲ ಹಾಕ್ಕೊಂಡು ವೀಡಿಯೋಸ್ಗೆಲ್ಲ ಪೋಸ್ ಕೊಟ್ಕೊಂಡು ಫೋಟೋಸ್ ತೊಗೊಂಡು ನೀರೆಲ್ಲ ಆಡ್ಕೊಂಡು ಎಲ್ಲ. ಸೊ ನೋಡಿ ತುಂಬಾ ಖುಷಿಯಾಯಿತು. ಅಗೇನ್ ನಮ್ಮ ಜೊತೆ ಬಂದವರು ಆ್ಯಸ್ ಎ ಲೈಕ್ ನಮ್ಮ ಫ್ರೆಂಡ್ಸ್ ಆಗಿದ್ದರು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಆಗಿದ್ದರು. ಈ ಪ್ಯಾಕೇಜಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗೋದು ತುಂಬಾ ಮುಖ್ಯ ಅಲ್ವಾ. ಸರಿ, ಬೋಟೆಲ್ಲ ಮುಗೀತು. ಅಲ್ಲಿ ಶ್ರೀರಾಮನ ದೇವಸ್ಥಾನ ಎಲ್ಲಿ ಈ ಆ್ಯಕ್ಚುಲಿ ಬಾಲರಾಮನ ಮಂದಿರಕ್ಕೆ ಈ ಸ್ಕಲ್ಪ್ಚರ್ ಆಗಿರ್ಬೋದು, ಕೆತ್ತನೆ ಆಗಿರ್ಬೋದು ಎಲ್ಲಿ ಮಾಡ್ತಾರಲ್ವ, ಸೊ ಆ ದೇವಸ್ಥಾನ ಇದಾಗಿತ್ತು. ಸೊ ಇಲ್ಲಿ ಬಂದು ಇದು ಗಂಟೆ ಬಂದು ರಾಮೇಶ್ವರಮಿಂದ ಬಂದಿದೆ ಅಂತೆ, 650 kg ಇದೆ. ಸೊ ಇದನ್ನು ಎಲ್ಲ ನೋಡಿಕೊಂಡು ಅಲ್ಲಿ ಅವರು ಏನೇನು ಹೇಳ್ತಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಕೇಳಿಸ್ಕೊಂಡು ನಾವು ಹೋಗಿದ್ದೇನೆ ದೇವಸ್ಥಾನದ್ದು ಗೋಪುರಗಳಾಗಿರ್ಬೋದು, ಪಿಲ್ಲರ್ಸ್ ಆಗಿರ್ಬೋದು ಇದನ್ನೆಲ್ಲ ಕೆತ್ತನೆ ಮಾಡ್ತಾರಲ್ಲ, ಸೊ ಆ ಜಾಗಕ್ಕೆ ಈ ಒಂದು ದೇವಸ್ಥಾನದ ಹತ್ರ ಬಂದು ಈ ಒಂದು ಸ್ಪಾಟ್ ಇದೇನು ಸ್ಪೆಷಲ್ ಅಂತಲ್ಲ, ಬಟ್ ಇಲ್ಲಿ ಒಂದು ಜಾಗ ರಾಮಂಗೆ ಸೀತೆಗೆ ಅಂತ ಇಟ್ಟು ಇಲ್ಲಿ ಈ ಕೆತ್ತನೆಗಳನ್ನ ಮಾಡ್ತಾರೆ ಅಂತೆ. ಸೊ ಇಲ್ಲಿ ಮಾಡಿ ಅದನ್ನು ಎತ್ಕೊಂಡೋಗಿ ಮೇನ್ ಸ್ವಲ್ಪ ಅದಕ್ಕೆಲ್ಲ ಫಿನಿಶಿಂಗ್ ಎಲ್ಲ ಮಾಡೋದು ಅಲ್ಲಿ ದೇವಸ್ಥಾನದ ಹತ್ರ. ಇಲ್ಲಿ ಸ್ವಲ್ಪ ಲೈಟಾಗೆಲ್ಲ ಕೆತ್ತನೆ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಸೊ ವಿಸಿಟ್ ಮಾಡಿದ್ದೇನೆ ಈ ದೇವಸ್ಥಾನದ ಹಿಂದ್ಗಡೆನೇ ಇಷ್ಟು ಕೆತ್ತನೆಗಳೆಲ್ಲ ಮಾಡ್ತಿದ್ರು. ಸೊ ಹೋಗಿ ಆ ಕೆತ್ತನೆ ಎಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸರಿ ಆಯಿತು ಅಂತ ಎಲ್ಲ ಅಂದ್ಬಿಟ್ಟು ಒಂದು ರೌಂಡ್ ಮುಂದಕ್ಕೆ ಹೋಗ್ತಾನೆ ಹೋದ್ವಿ. ಸೊ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ. ಸೊ ದೇವಸ್ಥಾನ ಕೆತ್ತನೆದೆಲ್ಲ ನೋಡ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ರಾಮನ ಮಂದಿರಕ್ಕೆ. ಬಟ್ ಇಲ್ಲಿ ಫೋನ್ಸ್ ಅಲೌಡ್ ಇರಲಿಲ್ಲ. ಸೊ ಒಂದು ಡಿಸ್ಟೆನ್ಸ್ವರೆಗೂ ಮಾತ್ರ ಫೋನ್ಸ್ ಅಲೌಡ್ ಇತ್ತು. ಸೊ ಅದಕ್ಕೋಸ್ಕರ ಸೊ ಇಲ್ಲಿಂದ ಫೋನ್ ಅಂತೂ ಬಿಡಲ್ಲ. ಸೊ ಬಟ್ ಏನಂದರೆ ಇಲ್ಲಿ ತುಂಬಾ ನಡಿಬೇಕಾಗಿದೆ. ಸೊ ಯಾರಿಗೆ ನಡೆಯೋಕ್ಕಾಗಲ್ಲ, ಸೊ ನಾವು ವೀಲ್ ಚೇರಲ್ಲಿ ಬರ್ತೀವಿ ಅನ್ನೋದಾದರೆ ವೀಲ್ ಚೇರ್ ಫೆಸಿಲಿಟೀಸು ಕೂಡ ಇದೆ. ಸೊ ಅದನ್ನು ಮಾಡಿಕೊಡ್ತಿದ್ರು. ಸೊ ನಾವು ಇಲ್ಲಿ ತುಂಬಾ ನಡೆದು ಅಲ್ಲಿ ಹೋಗಿ ಫೋನು ಬ್ಯಾಗು ಹೇಗೆ ನಾವು ತಿರುಪತಿಲಿ ಡೆಪಾಸಿಟ್ ಮಾಡ್ತೀವಿ, ಸೊ ಅದೇ ರೀತಿ ಇಲ್ಲಿದೆ. ಸೊ ಅಲ್ಲಿ ಗೋಪುರ ಏನು ಕಾಣಿಸ್ತಿದೆ, ಸೊ ಅದೇನೇ ಬಾಲರಾಮನ ಮಂದಿರ ಆಗಿತ್ತು. ಸೊ ನಾವಿಲ್ಲೆಲ್ಲ ಹೋಗಿ ಅದನ್ನು ಡೆಪಾಸಿಟ್ ಮಾಡಿ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ತುಂಬಾ ರಶ್ ಇರುತ್ತೆ. ಸೊ ಈ ರಶ್ಶಲ್ಲಿ ಎತ್ಕೊಂಡೋಗಿ ಬಟ್ ಬೇಗನೆ ಆಗುತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು. ಸೊ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಸ್ವಲ್ಪ ರಶ್ಶು ಜಾಸ್ತಿನೇ, ಬಟ್ ಪರವಾಗಿಲ್ಲ, ಬೇಗನೆ ಮುಗೀತು. ಒಂದು 10-15 ಮಿನಿಟ್ಸಲ್ಲೆಲ್ಲ ದರ್ಶನ ಇದೂ ಆಯಿತು. ಬಟ್ ನಡೆಯೋದಂತೂ ತುಂಬಾ ಇದೆ ಅಯೋಧ್ಯೆಯಲ್ಲಿ. ಸೊ ಅದಕ್ಕೋಸ್ಕರನೇ ಸೊ ದೇವ್ರದ್ದು ವೀಡಿಯೋಸ್ ಎಲ್ಲ ಮಾಡ್ಕೋಬೋದಿತ್ತು. ಬಟ್ ಏನಂದರೆ ರಾಮನ ದೇವಸ್ಥಾನದಲ್ಲಿ ಮಾತ್ರ ಮಾಡೋಕ್ಕಾಗಲ್ಲ. ಸೊ ಇದೇ ಆಂಜನೇಯ ಸ್ವಾಮಿ ವಿಗ್ರಹ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ಡೇನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇದೆಲ್ಲ ಮುಗೀತು. ನಾವೆಲ್ಲ ನಮ್ಮ ಆಟೋಸ್ ನಮ್ಗೆ ಏನು ಮಾಡಿಕೊಟ್ಟಿದ್ರು, ಸೊ ನಾವು ಅಲ್ಲಿಗೆ ಹೋದ್ವಿ. ಸೊ ನಡ್ಕೊಂಡು ತುಂಬಾ ನಡಿಬೇಕಾಗಿತ್ತು. ಸಿಕ್ಕಾಪಟ್ಟೆ ಕಾಲು ನೋವಂತೂ ಬಂದೇ ಬಂತು. ಬಟ್ ಅಗೇನ್ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಜರ್ನಿ ಅಂತ ಅಂದ್ಕೊಂಡಿದ್ದೇನೆ. ನಾವು ಬಸ್ ಹತ್ತಿ ನಮ್ಮ ರೂಮ್ ಕಡೆಗೆ ಹೊರಟ್ವಿ. ಸೊ ಇದು ನೈಟ್ ವ್ಯೂ. ಅಯೋಧ್ಯೆಯಲ್ಲಿ ನೈಟಲ್ಲಿ ಹೇಗಿರುತ್ತೆ, ನಮ್ಮ ಆಲ್ಮೋಸ್ಟ್ ತಿರುಪತಿ ಥರನೇ ಇರುತ್ತೆ. ಸೊ ಬಟ್ ಅಷ್ಟೊಂದಲ್ಲ. ಸೊ ಹೋದ್ವಿ. ಸೊ ಇದು ಹೀಗಿತ್ತು. ಸೊ ಇವತ್ತಿಗೆ ಇಷ್ಟು ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.